ಇದಾರಲ್ಲ 1800 ಕೆಪಾಸಿಟಿ 1800. ಇಂಜಿನ್ ಬಂದು ಮಿಟ್ಸುಬಿಷಿ, ಆಲ್ಟರ್ನೇಟರ್ ಕೋಲರ್ ಓನ್ಲಿ ಮ್ಯಾನುಫ್ಯಾಕ್ಚರಿಂಗ್ ಜನರೇಟರ್ಸ್. ಇಂಜಿನ್ ಮಿಟ್ಸುಬಿಷಿ ಜಪಾನ್ ಇಂದ ಪರ್ಚೇಸ್ ಮಾಡಿ ಕಂಪ್ಲೀಟ್ ಇದು ಡಿಸೈನಿಂಗ್ ಎಲ್ಲ ಕೋಲರ್, ರೇಡಿಯೇಟರ್, ಕಂಟ್ರೋಲರ್, ಆಲ್ಟರ್ನೇಟರ್ ಎಲ್ಲ. ಇದು ಬಂದ್ಬಿಟ್ಟು 16 ಸಿಲಿಂಡರ್ ಡೀಸೆಲ್ ಇಂಜಿನ್, 4 ಸ್ಟ್ರೋಕ್. 4 ಆಪರೇಷನ್ಸ್ ಗೊತ್ತಲ್ಲ, ಯಾರು ಮೆಕ್ಯಾನಿಕಲ್ ಇದಾರ? ಆಲ್ ಎಲೆಕ್ಟ್ರಿಕಲ್, ಸಕ್ಷನ್, ಕಂಪ್ರೆಷನ್, ಪವರ್, ಎಕ್ಸಾಸ್ಟ್. ಇವಾಗ ಇದು ಮಲ್ಟಿಪಲ್ ಸಿಲಿಂಡರ್, 16 ಸಿಲಿಂಡರ್ಗೂ ಸೇಮ್ ಪ್ರಿನ್ಸಿಪಲ್. ಅಲ್ಲಿ ಸಿಂಗಲ್ ಸಿಲಿಂಡರ್ ನೋಡಿದ್ವಲ್ಲ, ಅದಕ್ಕೂ ಸೇಮ್ ಪ್ರಿನ್ಸಿಪಲ್. ಸಕ್ಷನ್ ಅಲ್ಲಿ ಜಸ್ಟ್ ಏನಾಗುತ್ತೆ, ಏರ್ ಸಕ್ ಮಾಡುತ್ತೆ ಥ್ರೂ ದಿ ಏರ್ ಫಿಲ್ಟರ್, ಟರ್ಬೋ ಚಾರ್ಜರ್. ಆ ವ್ಯಾಲ್ಯೂಮ್ ಅಲ್ಲಿ ಕಂಪ್ಲೀಟ್ ಏರ್ ಫಿಲ್ ಆಗಿರುತ್ತೆ. ಆ ಟೈಮಲ್ಲಿ ಇನ್ಲೆಟ್ ವಾಲ್ವ್ ಓಪನ್ ಆಗಿರೋದ್ರಿಂದ ಏರ್ ಎಂಟ್ರಿ ಆಗುತ್ತೆ. ಕಂಪ್ರೆಷನ್ ಸ್ಟ್ರೋಕ್ ಅಲ್ಲಿ ಇನ್ಲೆಟ್ ಅಂಡ್ ಎಕ್ಸಾಸ್ಟ್ ವಾಲ್ವ್ ಕ್ಲೋಸ್. ಆ ಪಿಸ್ಟನ್ ಬಾಟಮ್ ಇಂದ ಟಾಪ್ ಗೆ ಟ್ರಾವೆಲ್ ಆಗುತ್ತೆ. ವ್ಯಾಲ್ಯೂಮ್ ಏನಾಗುತ್ತೆ, ಡಿಕ್ರೀಸ್ ಆಗ್ತಾ ಇರುತ್ತೆ. ವ್ಯಾಲ್ಯೂಮ್ ಡಿಕ್ರೀಸ್ ಆದಂಗೆ ಪ್ರೆಷರ್ ಇನ್ಕ್ರೀಸ್ ಆಗುತ್ತೆ, ಟೆಂಪರೇಚರ್ ಇನ್ಕ್ರೀಸ್ ಆಗುತ್ತೆ. ಆ ಟೈಮಲ್ಲಿ ಫ್ಯೂಯಲ್ ಸ್ಪ್ರೇ ಆಗುತ್ತೆ ಆಸ್ ಪರ್ ಟೈಮಿಂಗ್. ಹೀಟ್ ಇರೋ ಏರ್ ಮೇಲೆ, ಪ್ರೆಷರ್ ಇರೋ ಏರ್ ಮೇಲೆ ಫ್ಯೂಯಲ್ ಆಟೋಮೈಸ್ ಆಗುತ್ತೆ. ನಾವು ಟ್ಯಾಪಲ್ಲಿ ಹೋದಂಗೆ ಹೋಗಲ್ಲ, ಆಟೋಮೈಸ್. ಅದನ್ನ ಟೆಕ್ನಿಕಲ್ ಆಗಿ ಆಟೋಮೈಸ್ ಅಂತಾರೆ. ಇದು ಅರೌಂಡ್ 290 ಬಾರ್ ಅಲ್ಲಿ ಆಟೋಮೈಸ್ ಆಗುತ್ತೆ. ಆ ಏರ್ ಅಲ್ಲಿ ಫ್ಯೂಯಲ್ ಮಿಕ್ಸ್ ಆದಾಗ ಏನಾಗುತ್ತೆ, ಬರ್ನ್ ಆಗಿ ಪಿಸ್ಟನ್ ನ ಟುವರ್ಡ್ಸ್ ಬಾಟಮ್ ತಳ್ಳುತ್ತೆ, ಅಂದ್ರೆ ಟಾಪ್ ಇಂದ ಬಾಟಮ್. ಅವಾಗ ಏನಾಗುತ್ತೆ, ಶಾಫ್ಟ್ ರೊಟೇಟ್ ಆಗುತ್ತೆ. ಜಸ್ಟ್ ಟಾಪ್ ಇಂದ ಬಾಟಮ್ ಹೋಗೋಷ್ಟು ಕಂಪ್ಲೀಟ್ ಫ್ಯೂಯಲ್ ಬರ್ನ್ ಆಗುತ್ತೆ. ಅಲ್ಲಿಗೆ ಪವರ್ ಸ್ಟ್ರೋಕ್ ಆಗುತ್ತೆ. ಬರ್ನ್ ಗ್ಯಾಸ್ ಮತ್ತೆ ಹೋಗ್ಬೇಕಲ್ಲ ಹೊರಗಡೆ, ಆವಾಗ ಎಕ್ಸಾಸ್ಟ್ ವಾಲ್ವ್ ಓಪನ್ ಆಗುತ್ತೆ. ಪಿಸ್ಟನ್ ಬಾಟಮ್ ಇಂದ ಟಾಪ್ ಗೆ ಸ್ವೀಪ್ ಮಾಡ್ಕೊಂಡು ಎಕ್ಸಾಸ್ಟ್ ಗ್ಯಾಸ್ ನ ಹೊರಗಡೆ ತಗೋದು. ಈ 4 ಆಪರೇಷನ್ಸ್ ಕಂಟಿನ್ಯೂಸ್ ರನ್ ಆಗ್ತಾನೆ ಇರುತ್ತೆ, ಆಲ್ ಸಿಲಿಂಡರ್ಸ್. ಫಾರ್ ಎಕ್ಸಾಂಪಲ್ ನಂಬರ್ 1 ಇವಾಗ ಫೈರ್ ಆಯ್ತಂದ್ರೆ ನೆಕ್ಸ್ಟ್ 60 ಡಿಗ್ರಿಗೆ 9 ಸ್ಟಾರ್ಟ್ ಆಗುತ್ತೆ ಫೈರಿಂಗ್. ಎವ್ರಿ 60 ಡಿಗ್ರಿ ಫೈರಿಂಗ್ ಆಗ್ತಾ ಇರುತ್ತೆ. 16 ಸಿಲಿಂಡರ್ ಅಂದ್ರೆ 2 ರೆವ್ಯುಲೇಷನ್ ಗೆ 1 ಪವರ್ ಸ್ಟ್ರೋಕ್ ಸಿಗುತ್ತೆ. ಈ ಮೈನ್ ಶಾಫ್ಟ್ ಇದು ಕ್ರ್ಯಾಂಕ್ ಶಾಫ್ಟ್ ಅಂತಾರೆ. ಇದೆಯಲ್ಲ, ಇದು ಕಂಪ್ಲೀಟ್ ಕ್ರ್ಯಾಂಕ್ ಶಾಫ್ಟ್ ಬಂದ್ಬಿಟ್ಟು 2 ರೆವ್ಯುಲೇಷನ್, 360 ಡಿಗ್ರಿ 1 ರೆವ್ಯುಲೇಷನ್, 360 ಡಿಗ್ರಿ 1 ರೆವ್ಯುಲೇಷನ್. ಅಂದ್ರೆ ಸಕ್ಷನ್, ಕಂಪ್ರೆಷನ್ 360 ಡಿಗ್ರಿ, ಪವರ್ ಎಕ್ಸಾಸ್ಟ್ 360 ಡಿಗ್ರಿ, 1 ಪವರ್ ಸ್ಟ್ರೋಕ್ ಸಿಗುತ್ತೆ. ಇದು ಬಂದ್ಬಿಟ್ಟು 1500 RPM, ಕಾನ್ಸ್ಟೆಂಟ್ ಸ್ಪೀಡ್, ವೇರಿಯಬಲ್ ಅಲ್ಲ. ಆಲ್ ಜನರೇಟರ್ಸ್ ಕಾನ್ಸ್ಟೆಂಟ್ ಸ್ಪೀಡ್. ನಿಮಗೆ ವೆಹಿಕಲ್ ಅಪ್ಲಿಕೇಶನ್, ಮೆರೀನ್ ಇವೆಲ್ಲ ಏನಾಗುತ್ತೆ, ಬೈಕ್ಸ್ ವೇರಿಯಬಲ್, ಅಂದ್ರೆ ಮಿನಿಮಮ್ ಟು ಮ್ಯಾಕ್ಸಿಮಮ್ ಇರುತ್ತೆ. ಇದು ಕಾನ್ಸ್ಟೆಂಟ್. ಯಾಕೆ ಕಾನ್ಸ್ಟೆಂಟ್ ಅಂದ್ರೆ ನಮಗೆ 50 ಹರ್ಟ್ಸ್ ಇಂಡಿಯನ್ ಸೈಕಲ್ ಬಂದು, ಎಲೆಕ್ಟ್ರಿಕ್ ಸೈಕಲ್ ಬಂದಷ್ಟು 50 ಹರ್ಟ್ಸ್. ಫಾರಿನ್ ಎಲ್ಲ 60 ಹರ್ಟ್ಸ್. 60 ಹರ್ಟ್ಸ್ ಅಂದ್ರೆ 1800 RPM. ಇದು ಅರ್ಥ ಆಯ್ತಲ್ಲ. ಸ್ಟ್ರೋಕ್ಸ್ 4 ಸ್ಟ್ರೋಕ್ಸ್. ಓಕೆ, ಈ 4 ಸ್ಟ್ರೋಕ್ ಅಲ್ಲಿ ಈ ಡೀಸೆಲ್ ಇಂಜಿನ್ ಇದು ಬಂದ್ಬಿಟ್ಟು ಮಾಡಲ್ S16R Y1PTA-4 ಅಂತಿದೆ. ಎಸ್ ಅನ್ನೋದು ಮ್ಯಾನುಫ್ಯಾಕ್ಚರಿಂಗ್ ಏರಿಯಾ, ಜಪಾನ್ ಸಿಗ್ಮಹರ ಅಂತಾರೆ. 16 ಅಂದ್ರೆ 16 ಸಿಲಿಂಡರ್. ಆರ್ ಮೀನ್ಸ್ ಸೀರೀಸ್. Y1 ಅಂದ್ರೆ ಈ ಆಂಗಲ್, ಈ ಲೆಫ್ಟ್ ಬ್ಯಾಂಕ್ ಟು ರೈಟ್ ಬ್ಯಾಂಕ್ ಇದೆಯಲ್ಲ, ವಿ ಅಲ್ಲ, ವೈ ಟೈಪ್ ಇದೆ. ಆಕ್ಚುಲಿ ವಿ ಅಂತೀವಿ, ವೈ. ಈ ಆಂಗಲ್ ಇದೆಯಲ್ಲ, ಈ ಆಂಗಲ್ ವೈ ಟೈಪ್. PT ಅಂದ್ರೆ ನಮ್ದು ಬಂದ್ಬಿಟ್ಟು ಟರ್ಬೋ ಚಾರ್ಜರ್ ಆಫ್ಟರ್ ಕೂಲರ್. PTA ಪವರ್, ಟರ್ಬೋ ಚಾರ್ಜರ್ ಆಫ್ಟರ್ ಕೂಲರ್. ಟರ್ಬೋ ಚಾರ್ಜರ್ ಆದ್ಮೇಲೆ ಆಫ್ಟರ್ ಕೂಲರ್ ಇರುತ್ತೆ. ಆಕ್ಚುಲಿ ಏನಕ್ಕೆ ಆಫ್ಟರ್ ಕೂಲರ್ ಕೊಟ್ಟಿದ್ದೇನೆ ಅದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಏರ್ ಸಿಸ್ಟಮ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದರಲ್ಲಿ ಏನೇನು ಸಿಸ್ಟಮ್ ಬರುತ್ತೆ: ಏರ್ ಸಿಸ್ಟಮ್, ಫ್ಯೂಯಲ್ ಸಿಸ್ಟಮ್, ಕೂಲೆಂಟ್ ಸಿಸ್ಟಮ್, ಲೂಬ್ರಿಕೇಶನ್ ಸಿಸ್ಟಮ್, ಎಕ್ಸಾಸ್ಟ್ ಸಿಸ್ಟಮ್. ಆಲ್ ಸೇಮ್ ನಮ್ಮ ಹ್ಯೂಮನ್ ಬಾಡಿಲಿ ಯಾವ ತರ ವರ್ಕಿಂಗ್ ಆಗುತ್ತೆ ಸೇಮ್ ಆಗುತ್ತೆ. ನೀವು ಅದನ್ನ ಕೊಲಾಬರೇಟ್ ಮಾಡ್ಕೋಬೇಕು, ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಏರ್ ಸಿಸ್ಟಮ್, ಏರ್ ಫಿಲ್ಟರ್ ಇದೆ. ಏರ್ ಫಿಲ್ಟರ್ ಇಂದ ಟರ್ಬೋ ಚಾರ್ಜರ್ ಕೇಳಿರಲ್ಲ, ಟರ್ಬೋ ಚಾರ್ಜರ್ ಅದು ಅಲ್ಲಿ ಸಿಂಗಲ್ ಸಿಲಿಂಡರ್ ನೋಡೋದಲ್ಲ, ಅದ್ರಲ್ಲಿ ಟರ್ಬೋ ಇದೆಯಾ, ಅದಕ್ಕೆ ಟೆಕ್ನಿಕಲ್ ಆಗಿ ನ್ಯಾಚುರಲಿ ಆಸ್ಪಿರೇಟೆಡ್ ಇಂಜಿನ್. ಸಪರೇಟ್ ಆಗಿ ಟರ್ಬೋ ಚಾರ್ಜರ್ಸ್ ಹಾಕಿದ್ದಾನೆ. ಅಂದ್ರೆ ಹೈ ಪ್ರೆಷರ್ ಇದು ನಮ್ಮ ಇಂಜಿನ್ HP ಜಾಸ್ತಿ ಮಾಡೋದು. ಸೇಮ್ ಇಂಜಿನ್ ಟರ್ಬೋ ಕಿತ್ತಾಕ್ಬಿಟ್ಟು ಓಡಿಸಬಹುದು, ಬಟ್ HP ಆಟೋಮೆಟಿಕ್ ಆಗಿ ಕಡಿಮೆ ಆಗ್ಬಿಡುತ್ತೆ.
ಹೈ ಪ್ರೆಷರ್ ಅಂದ್ರೆ ಮೈನ್ ಬೇಕಾಗಿರೋದು ಫ್ಯೂಯಲ್ ಎಷ್ಟು ಹೋಗುತ್ತೆ ಇದಕ್ಕೆ ಡಿಸೈಡ್ ಬೈ ನಾವು ಆಕ್ಚುಯೇಟರ್. ಏರ್ ಜಾಸ್ತಿ ಬೇಕು. ಏರ್ ಎಷ್ಟು ಜಾಸ್ತಿ ಹೋಗುತ್ತೋ ಅದಕ್ಕೆ ರೇಷಿಯೋ ಫ್ಯೂಯಲ್ ಹೋದ್ರೆ ನಮ್ಗೆ HP ಇನ್ಕ್ರೀಸ್ ಆಗುತ್ತೆ. ಇವಾಗ ಅದೇ ಇಂಜಿನ್ ತರ ನಾವು ಟರ್ಬೋ ತೆಗೆದ್ಬಿಟ್ಟು ರನ್ ಮಾಡಿದ್ರು ರನ್ ಆಗುತ್ತೆ ಇಂಜಿನ್, ಓಡಲ್ಲ ಅಂತಿಲ್ಲ. ಬಟ್ ನೀವು ಇವಾಗ ಏನ್ ಲೋಡ್ ಹಾಕ್ತೀರಾ 50%. ಫಾರ್ ಎಕ್ಸಾಂಪಲ್ 1200 300 ಕಿಲೋವಾಟ್ ಲೋಡ್ ಮಾಡೋ ಜಾಗದಲ್ಲಿ 600 ಕಿಲೋವಾಟ್ ಲೋಡ್ ಮಾಡ್ಬೋದು. ಅರ್ಥ ಆಯ್ತಲ್ಲ? ನ್ಯಾಚುರಲಿ ಆಸ್ಪಿರೇಟೆಡ್ ಇಂಜಿನ್, ಟರ್ಬೋ ಇಂಜಿನ್. ಆ ಟರ್ಬೋ ಇಂಜಿನ್ ಅಲ್ಲಿ ಆಫ್ಟರ್ ಕೂಲರ್ ಬರುತ್ತೆ, ಇಂಟರ್ ಕೂಲರ್ ಬರುತ್ತೆ. ಜಸ್ಟ್ ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಏರ್ ಫಿಲ್ಟರ್ ಟು ಟರ್ಬೋ ಇಂದ ಆಫ್ಟರ್ ಕೂಲರ್ ಆರ್ ಚಾರ್ಜ್ ಏರ್ ಕೂಲರ್ ಅಂತ. ಯಾಕೆಂದ್ರೆ ನಮ್ಮ ಟರ್ಬೋ ಚಾರ್ಜರ್ ಹೈ ಸ್ಪೀಡ್ ಅಲ್ಲಿ ರೊಟೇಟ್ ಆಗ್ತವೆ. ಅರೌಂಡ್ ಫಾರ್ ಎಕ್ಸಾಂಪಲ್ 1 lakh ಅರೌಂಡ್ 50% ಲೋಡ್, ಇಲ್ಲ ಫುಲ್ ಲೋಡ್ 100% ಲೋಡ್ 1,50,000 60 ಈ ಸ್ಪೀಡ್ ಅಲ್ಲಿ IRPM ಅಲ್ಲಿ ರೊಟೇಟ್ ಆಗ್ತಾ ಇರುತ್ತೆ. ಅಂದ್ರೆ ಆ ಟೈಮಲ್ಲಿ ಏನಾಗುತ್ತೆ, ಏರ್ ಸಕ್ಕಾಗುತ್ತಲ್ಲ, ಪಂಪ್ ಮಾಡಬೇಕಾದ್ರೆ ಏರ್ ಹೀಟ್ ಆಗುತ್ತೆ. ಏರ್ ಹೀಟ್ ಆದ್ರೆ ಆ ಟೈರಲ್ಲಿ ಏನಿರುತ್ತೆ, ಆಕ್ಸಿಜನ್ ಲೆವೆಲ್ ಕಡಿಮೆ. ಆಕ್ಸಿಜನ್ ಲೆವೆಲ್ ಕಡಿಮೆ ಇದ್ರೆ ಫ್ಯೂಯಲ್ ಬರ್ನ್ ಆಗುತ್ತಾ? ಬರ್ನ್ ಆಗಲ್ಲ. ಅದಕ್ಕೆ ಆಫ್ಟರ್ ಕೂಲರ್ ಇಟ್ಟಿದೆ. ಅದರಲ್ಲಿ ಕೂಲ್ ಆಗಿ ಆಕ್ಸಿಜನ್ ಇಂಪ್ರೂವ್ ಆಗುತ್ತೆ, ಆವಾಗ ಇಂಜಿನ್ ಒಳಗಡೆ ಹೋಗುತ್ತೆ. ಅರ್ಥ ಆಯ್ತಲ್ಲ ಕೀ ಪಾಯಿಂಟ್? ನೀವು ಇಂಟರ್ವ್ಯೂ ಹೋದಾಗೂ ಕೇಳ್ತಾರೆ, ಅಟ್ಲೀಸ್ಟ್ ನಿಮ್ ನಾಲೆಡ್ಜಿಗೆ ವರ್ಕ್ ಮಾಡಿಲ್ಲ ಅಂದ್ರೂ ಕೀ ಪಾಯಿಂಟ್ಸ್ ಇದ್ರೆ ಸಾಕು. ಅದಕ್ಕೆ ಆಫ್ಟರ್ ಕೂಲರ್ ಯೂಸ್ ಮಾಡ್ತೀವಿ, ಇಲ್ಲ ಇಂಟರ್ ಕೂಲರ್ ಯೂಸ್ ಮಾಡ್ತೀವಿ, ಇಲ್ಲ ಚಾರ್ಜ್ ಏರ್ ಕೂಲರ್. ಹೈ ಸ್ಪೀಡ್ ಅಲ್ಲಿ ಪಂಪ್ ಆಗೋ ಏರ್ನ ಕೂಲ್ ಮಾಡಿ ಇಂಜಿನ್ ಒಳಗಡೆ ಕಳಿಸ್ತೇವೆ. ಅವಾಗ ಆಕ್ಸಿಜನ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಅವಾಗ ನಮಗೆ ಫ್ಯೂಯಲ್ ಪ್ರಾಪರ್ ಆಗಿ ಬರ್ನ್ ಆಗುತ್ತೆ, ಎಫಿಷಿಯನ್ಸಿ ಸಿಗುತ್ತೆ, ಹಾರ್ಸ್ ಪವರ್ ಇನ್ಕ್ರೀಸ್ ಆಗುತ್ತೆ. ಇದು ಏರ್ ಸಿಸ್ಟಮ್. ಅರ್ಥ ಆಯ್ತಲ್ಲ? ಏನೇ ಡೌಟ್ಸ್? ಅದೇ ತರ ಹೋಗಿರೋ ಏರ್ ಬರ್ನ್ ಆಗುತ್ತಲ್ಲ, ಬರ್ನ್ ಆದ್ಮೇಲೆ ಗ್ಯಾಸ್ ಹೊರಗೆ ಹೋಗ್ಬೇಕು. ಅದು ಇಂಟೇಕ್ ಎಕ್ಸಾಸ್ಟ್ ಓಪನ್ ಆದಾಗ ಆ ಫ್ಲೋ ಏನಾಗುತ್ತೆ, ಸೇಮ್ ಟರ್ಬೋದಲ್ಲಿ 2 ವೀಲ್ ಇದೆ, ಒಂದು ಕಂಪ್ರೆಸರ್ ವೀಲ್, ಒಂದು ಟರ್ಬೈನ್ ವೀಲ್. ಸೇಮ್ ಶಾಫ್ಟ್, ಸಿಂಗಲ್ ಶಾಫ್ಟ್. ಸಕ್ಕಿಂಗ್ ಕಂಪ್ರೆಷನ್, ಈ ಟರ್ಬೈನ್ ವೀಲ್ ಗ್ಯಾಸ್ ಹೊರಗಡೆ ತಳ್ಳ. ಟರ್ಬೈನ್ ಯಾವ ತರ ಆಗುತ್ತೆ ಅಂದ್ರೆ, ಈ ಗ್ಯಾಸ್ ಫ್ಲೋ ಆಗುತ್ತಲ್ಲ ಆ ಫೋರ್ಸ್ಗೆ ಟರ್ಬೋ ರೊಟೇಟ್ ಆಗುತ್ತೆ. ಇನ್ನೇನು ಅದಕ್ಕೆ ಗೇರ್ ಇಲ್ಲ, ಬೆಲ್ಟ್ ಇಲ್ಲ, ಏನಿಲ್ಲ. ಗ್ಯಾಸ್ ಫ್ಲೋ ಆಗುತ್ತಲ್ಲ, ಈ ಗ್ಯಾಸ್ ಫ್ಲೋ ಅಲ್ಲೇ ಟರ್ನ್ ಆಗುತ್ತೆ. ಅದು ಒಂದ್ ಕಡೆ ಸಕ್ ಆಗ್ತಾ ಇರುತ್ತೆ, ಇನ್ನೊಂದ್ ಕಡೆ ಎಕ್ಸಾಸ್ಟ್ ಅದನ್ನ ಹಿಟ್ ಮಾಡಿ ರೊಟೇಟ್ ಮಾಡಿ ಹೊರಗಡೆ ಕಳಿಸ್ತಾ ಇರುತ್ತೆ. ಇದು ಎಕ್ಸಾಸ್ಟ್ ಸಿಸ್ಟಮ್. ಟರ್ಬೋ ಯಾವ ತರ ವರ್ಕ್ ಆಗುತ್ತೆ ಅನ್ನೋದು ಜಸ್ಟ್ ಒಂದು ನಿಮ್ಮ ನಾಲೆಡ್ಜ್ಗೆ. ಅದಕ್ಕಿನ್ನೇನು ಬೆಲ್ಟು, ಗೇರ್ ಡ್ರೈವ್ ಏನಿಲ್ಲ. ಜಸ್ಟ್ ಎಕ್ಸಾಸ್ಟ್ ಗ್ಯಾಸ್ ಆ ಟರ್ಬೈನ್ ವೀಲ್ ನ ರೊಟೇಟ್ ಮಾಡಿ ಹೊರಗಡೆ. ಆಪೋಸಿಟ್ ಸಕ್ಷನ್ ವೀಲ್ ಹಾಕಿರ್ತಾನೆ, ಕಂಪ್ರೆಷನ್ ಅಂದ್ರೆ ಏರ್ ಸಕ್ ಮಾಡ್ಲಿಕ್ಕೆ. ಅದು ಹೈ ಸ್ಪೀಡ್ ಅಲ್ಲಿ ಓಡ್ತಾ ಇರೋದ್ರಿಂದ, ಟಾಪ್ ಅಲ್ಲಿ ಇರೋದ್ರಿಂದ ಲೂಬ್ರಿಕೇಶನ್ ವೆರಿ ಇಂಪಾರ್ಟೆಂಟ್. ಒಂದು 2 minutes ಅದಕ್ಕೆ ಆಯಿಲ್ ಹೋಗಿಲ್ಲ ಅಂದ್ರೂ ಔಟ್. ಸೇಮ್ ನಮ್ ಬಾಡಿಲಿ ಹಂಗೆ 2 minutes ಬ್ಲಡ್ ಇಲ್ಲ ಅಂದ್ರೆ ಔಟ್ ಆಗ್ತೀವಿ. ಅರ್ಥ ಆಯ್ತಲ್ಲ? ಏರ್ ಸಿಸ್ಟಮ್, ಎಕ್ಸಾಸ್ಟ್ ಸಿಸ್ಟಮ್. ಏನ ಡೌಟ್ ಉಂಟಾ? ಅರ್ಥ ಆಯ್ತಲ್ಲ? ಇದ್ರಲ್ಲಿ ಫ್ಯೂಯಲ್ ಸಿಸ್ಟಮ್ ನಾನು ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ನಾನು ಜನರಲ್ ಆಗಿ ಹೇಳಿದೆ. ಇದರಲ್ಲಿ ಟ್ಯಾಂಕ್, ಇದು ಡೇ ಟ್ಯಾಂಕ್ ಇಂದ ಫ್ಯೂಯಲ್ ವಾಟರ್ ಸಪರೇಟರ್ ಅಲ್ಲಿದೆ. ಯಾರು ಹೊಸಬ್ರು ಇದಾರ ನೋಡ್ಕೊಳ್ಳಿ, ಯಾಕಂದ್ರೆ ಹಳಬ್ರೆಲ್ಲ ಅರ್ಧ ಕುಡಿದಿದ್ದಾರೆ. 10 microns ಅದು. ಇವನ್ ಫ್ಯೂಯಲ್ ಅಲ್ಲಿ 10 microns ಏನಾದ್ರು ಸ್ಲಡ್ಜ್, ಫಾರಿನ್ ಪಾರ್ಟಿಕಲ್ಸ್ ಬಂದ್ರೆ ಅಲ್ಲಿ ಫಿಲ್ಟರ್ ಆಗಿ, ಮತ್ತೆ ಫೀಡ್ ಪಂಪ್ ಇದೆ ನೋಡಿ, ಇದು ಫೀಡ್ ಪಂಪ್. ಇಲ್ಲಿ ಒಂದು ಇದು ಇಟ್ಟಿರ್ತಾನೆ, ಒಂದು ಮೆಶ್, ಅಂದ್ರೆ ನಾವು ಸಿಗರೇಟ್ ಫಿಲ್ಟರ್ ಅಂತೀವಿ, ಸಿಗರೇಟ್ ಟೈಪ್ ಇರುತ್ತೆ, ಲೆಂತ್ ಮೆಶ್ ಅದು. ಈ ಪಂಪ್ಗೆ, ಆಮೇಲೆ ಈ ಪಂಪ್ಗೆ ಎಂಟ್ರಿ ಆಗಿ ನೋಡಿ, ಇಲ್ಲಿಂದ ಬರುತ್ತೆ ನೋಡಿ, ಇದು ಮೈನ್ ಫಿಲ್ಟರ್ಸ್ ಆರೋ ತೋರಿಸಿದಾರೆ. ಇಲ್ಲಿ ಫಿಲ್ಟರ್ ಆಗಿ ಮತ್ತೆ FIP ಹೋಗುತ್ತೆ, ಫ್ಯೂಯಲ್ ಇಂಜೆಕ್ಷನ್. FIP ಅಂದ್ರೆ ಫ್ಯೂಯಲ್ ಇಂಜೆಕ್ಷನ್ ಪಂಪ್. ಇಲ್ಲಿಂದ ಇಲ್ಲಿವರೆಗೂ ಅರೌಂಡ್ 4 ಬಾರ್ ಇರುತ್ತೆ, ಇಲ್ಲಿವರೆಗೂ 4 to 5 ಬಾರ್. ಇದು ಏನ್ ಮಾಡುತ್ತೆ, 290 ಬಾರ್ ಪ್ರೆಷರ್ ಕ್ರಿಯೇಟ್ ಮಾಡಿ, ಆಸ್ ಫಾರ್ ಫೈರಿಂಗ್. ನಿಮ್ಗೆ ಫೈರಿಂಗ್ ಆರ್ಡರ್ ಆ ಕಡೆ ಇದೆ, ತೋರಿಸ್ತೀನಿ. 1 ಆಯ್ತು, ಮತ್ತೆ 9, ಆ ತರ ಫೈರಿಂಗ್ ಆರ್ಡರ್ ಪ್ರಕಾರ ಫ್ಯೂಯಲ್ ಇಂಜೆಕ್ಟ್ ಮಾಡುತ್ತೆ. ಈ ಪೈಪ್ಸ್ ಇದೆಯಲ್ಲ, ಈ ಫ್ಯೂಯಲ್ ಇಂಜೆಕ್ಷನ್ ಪೈಪ್ಸ್, ಇದು ಎಲ್ಲ ಸ್ಟ್ರೈಟ್ ಮಾಡಿದ್ರೆ ಈಕ್ವಲ್ ಇರುತ್ತೆ. ಈ ಪೈಪ್ಸ್ ಇದೆಯಲ್ಲ, ಯಾಕೇಳಿ ಇಲ್ಲಿ ಈ ಸಿಲಿಂಡರ್ ಇಲ್ಲೇ ಇದೆ, ಹಿಂಗೆ ಕೊಡಬಹುದಾಗಿತ್ತು. ಬಟ್ ಟೈಮ್ ಇದೆಯಲ್ಲ, ಫ್ಯೂಯಲ್ ಟ್ರಾವೆಲ್ ಟೈಮ್, ಆ ಕನ್ಸಿಡರ್ ಮಾಡ್ಕೊಂಡು ಅವನೇನ್ ಮಾಡಿದಾನೆ, ಈಕ್ವಲ್ ಮಾಡಿದಾನೆ. ಇಲ್ಲಾಂದ್ರೆ ಇದಕ್ಕೆ ಬೇಗ ಹೋಗುತ್ತೆ, ಲಾಸ್ಟ್ ಇದಕ್ಕೆ ಲೇಟ್ ಆಗುತ್ತೆ, ಅವಾಗ ಫ್ಯೂಯಲ್ ಟೈಮಿಂಗ್ ಮ್ಯಾಚ್ ಆಗಲ್ಲ. ಈ ಫ್ಯೂಯಲ್ ಪೈಪ್ ಆಲ್
ಈಕ್ವಲ್ ಅಂತ ಜಸ್ಟ್ ನಿಮ್ ನಾಲೆಡ್ಜ್ ಇದೆ, ನೀವು ಕಲಿಬೇಕಂತೇನಿಲ್ಲ. ಜಸ್ಟ್ ಯಾಕೆ ಈ ತರ ಬೆಂಡ್ ಮಾಡಿ ಡಿಸೈನ್ ಮಾಡಿದ್ರೆ ಅನ್ನೋದಕ್ಕೆ ರೀಸನ್ ಅಷ್ಟೇ. ಫ್ಯೂಯಲ್ ಇಲ್ಲಿ ನೋಡಿ, ಇಲ್ಲಿ ಹೋಗಿದೆ, ಇನ್ಲೆಟ್ ಆಗಿದೆ, ಇಲ್ಲಿ ಇಂಜೆಕ್ಟರ್ ಕನೆಕ್ಟ್ ಆಗಿರುತ್ತೆ. ಗ್ಯಾಸ್ ಫಾರ್ ಫೈರಿಂಗ್ ಇದರಿಂದ ಸ್ಪ್ರೇ ಆಗುತ್ತೆ. ಯಾವಾಗ ಫ್ಯೂಯಲ್ ಯಾವಾಗ ಸ್ಪ್ರೇ ಆಗೋದು, ಯಾವ ಸ್ಟ್ರೋಕ್ ಅಲ್ಲಿ ಹೇಳಿ? ಎಂಡಿಂಗ್ ಆಫ್ ಕಂಪ್ರೆಷನ್ ಸ್ಟ್ರೋಕ್. ಎಂಡಿಂಗ್ ಆಫ್ ಕಂಪ್ರೆಷನ್ ಸ್ಟ್ರೋಕ್ ಬಿಫೋರ್ 23 ಡಿಗ್ರಿ. ಪಿಸ್ಟನ್ ಇನ್ನ 23 ಡಿಗ್ರಿ ಇದ್ದಂಗೆನೆ ಫ್ಯೂಯಲ್ ಸ್ಪ್ರೇ ಆಗುತ್ತೆ. ಯಾಕಂದ್ರೆ ಟೈಮ್ ಬೇಕಲ್ಲ ಬರ್ನ್ ಆಗ್ಲಿಕ್ಕೆ, ಅದು ನಾನು ಎಕ್ಸ್ಪ್ಲೈನ್ ಮಾಡೋದು. 23 ಡಿಗ್ರಿ ಬಿಫೋರ್ TDC. ಮತ್ತೆ ಎಕ್ಸೆಸ್ ಫ್ಯೂಯಲ್ ರಿಟರ್ನ್ ಆಗುತ್ತೆ. ಆಕ್ಚುಲಿ ಫಾರ್ ಎಕ್ಸಾಂಪಲ್ ನಿಮ್ಗೆ ಇವಾಗ ಲೋಡ್ ಅಲ್ಲಿ ಒಂದು 150 ಲೀಟರ್ಸ್ ಕನ್ಸ್ಯೂಮ್ ಆಗ್ತಾ ಇದೆ ಅಂದ್ರೆ ಅರೌಂಡ್ 300 ಲೀಟರ್ಸ್ ಸಪ್ಲೈ ಆಗಿರುತ್ತೆ ಫ್ಯೂಯಲ್. ರಿಮೈನಿಂಗ್ ರಿಟರ್ನ್ ಲೈನ್ ಅಲ್ಲಿ ಬರುತ್ತೆ. ಇಲ್ಲಿ ರಿಟರ್ನ್ ಇದೆಲ್ಲ, ರಿಟರ್ನ್ ಲೈನ್, ರಿಟರ್ನ್ ಮತ್ತೆ ಟ್ಯಾಂಕ್ ಹೋಗುತ್ತೆ. ಏನಕ್ಕೆ ಎಕ್ಸೆಸ್ ಫ್ಯೂಯಲ್ ಹೋಗ್ಬೇಕು ಹೇಳಿ? ರೀಸನ್ ಆಲ್ ಫ್ಯೂಯಲ್ ಪಂಪ್ಸ್, ಇಂಜೆಕ್ಟರ್ಸ್ ಲೂಬ್ರಿಕೇಟೆಡ್ ಬೈ ಫ್ಯೂಯಲ್ ಓನ್ಲಿ. ಕೂಲಿಂಗ್, ಅದಕ್ಕೇನು ಸಪರೇಟ್ ಕೂಲೆಂಟ್ ಲೈನ್ ಹೋಗಲ್ಲ, ಆಯಿಲ್ ಲೈನ್ ಹೋಗಲ್ಲ. ಫ್ಯೂಯಲ್ ಕೂಲಿಂಗ್ ಲೂಬ್ರಿಕೇಶನ್, ಅದಕ್ಕೋಸ್ಕರ ಎಕ್ಸೆಸಿವ್ ಫ್ಯೂಯಲ್ ಇಂಜೆಕ್ಟ್ ಪಂಪ್ ಮಾಡುತ್ತೆ, ಕೂಲ್ ಆಗಿ ಮತ್ತೆ ಟ್ಯಾಂಕ್ ಹೋಗುತ್ತೆ. ಸಿಂಪಲ್ ರೀಸನ್ ಅಷ್ಟೇ. ಫ್ಯೂಯಲ್ ಸಿಸ್ಟಮ್ ಕ್ಲಿಯರಾ? ಏರ್ ಸಿಸ್ಟಮ್, ಎಕ್ಸಾಸ್ಟ್ ಸಿಸ್ಟಮ್, ಫ್ಯೂಯಲ್ ಸಿಸ್ಟಮ್. ಕ್ರ್ಯಾಂಕ್ ಶಾಫ್ಟ್ ಒಂದೇ ಲೈನ್ ಇಲ್ಲ, ಜಿಗ್ಜಾಕ್. ಕ್ಯಾಮ್ ಶಾಫ್ಟ್ ಬಂದ್ಬಿಟ್ಟು ಓನ್ಲಿ ಲೋಬ್ಸ್ ಅಂದ್ರೆ ವಾಲ್ವ್ ಆಪರೇಟ್ ಮಾಡುತ್ತೆ. ಇದು ಬಂದ್ ನೆಕ್ಸ್ಟ್ ಹೆಡ್ ಅಲ್ಲಿ ವಾಲ್ವ್ಸ್, 2 ಇಂಟೇಕು 2 ಎಕ್ಸಾಸ್ಟ್ ನೋಡಿ. ವಾಲ್ವ್ಸ್ ಫೋಟೋಸ್ ಇದೆ ತೋರಿಸಿದ್ರೆ ಇದು ಹೆಂಗಿರುತ್ತೆ ನೋಡಿ. ಒಂದು ರೌಂಡ್ ಇರುತ್ತೆ, ಇದು ಸ್ಪ್ರಿಂಗ್ ಲೋಡೆಡ್ ಗೆ ಹೋಗಿ ಲಾಕ್ ಕ್ಲೋಸ್ ಆಗಿರುತ್ತೆ. ಯಾವಾಗ ಅದು ಓಪನ್ ಆಗುತ್ತೆ? ರಾಕರ್ ಆರಂ ಪ್ರೆಸ್ ಮಾಡಿದಾಗ. ಅರ್ಥ ಆಯ್ತಲ್ಲ? ಪುಷ್ ಯಾವ್ದು ಆಸ್ ಪರ್ ಟೈಮಿಂಗು ಕ್ಯಾಮ್ ಶಾಫ್ಟ್ ಅಲ್ಲಿ ಲೋಬು ಅಂದ್ರೆ ಓವಲ್ ಶೇಪ್ ಇರುತ್ತೆ. ಆ ಓವಲ್ ಶೇಪ್ ಬಂದು ಇದನ್ನ ಲಿಫ್ಟ್ ಮಾಡುತ್ತೆ. ಯಾವುದು? ನಮ್ಮ ರೋಲರ್ ಇಂದ ಪುಷ್ ರಾಡ್ ಇಂದ ರಾಕರ್ ಆರಂ. ಆವಾಗ ರಾಕರ್ ಆರಂ ಪ್ರೆಸ್ ಮಾಡಿದಾಗ ಓಪನ್ ಆಗುತ್ತೆ. ಅರ್ಥ ಆಯ್ತಲ್ಲ? ಆವಾಗ ಏರ್ ಎಂಟ್ರಿ ಆಗುತ್ತೆ. ಜಸ್ಟ್ ರಾಕರ್ ಆರಂ ಫ್ರೀ ಆಯ್ತಾ, ಕ್ಲೋಸ್ ಆಯ್ತು. ಆತರ ಡಿಸೈನ್. ನೀವು ಡೈಲಿ ಏರ್ ಚೆಕ್ ಮಾಡ್ತಾರ ಸರ್? ಅಟ್ಲೀಸ್ಟ್ ಸ್ಟಾರ್ಟ್ ಮಾಡಿಲ್ಲ ಅಂದ್ರೂ ಎವ್ರಿ ಮಾರ್ನಿಂಗ್ ಅಟ್ಲೀಸ್ಟ್ ಇಲ್ಲ 2 days ಒನ್ಸ್ ಆದ್ರೂ ಆಯಿಲ್ ಲೆವೆಲ್, ಕೂಲೆಂಟ್ ಲೆವೆಲ್ ಜಸ್ಟ್ ಮೇಲೆ ಟಾಪ್ ಪ್ರೆಷರೈಸ್ ಕ್ಯಾಪ್ ಇದೆ. ಟೆಂಪರೇಚರ್ ಇದ್ದಾಗ ಮಾತ್ರ ಟಚ್ ಮಾಡಿಬಿಡಿ, ಕೂಲ್ ಆಗುತ್ತೆ. ಅಟ್ಲೀಸ್ಟ್ ನಾರ್ಮಲ್ ಟೆಂಪರೇಚರ್ ಇದ್ರೆ ಮಾತ್ರ ಓಪನ್. ಜಸ್ಟ್ ನಮ್ದು ಏನು ಪಿಂಕ್ ಕಲರ್ ಯಾವ್ದು 4-2000 ಕೂಲೆಂಟ್ ಯೂಸ್ ಮಾಡ್ತೀವಿ. 4-2000 ಅದು ಎಥಿಲೈನ್ ಗ್ಲೈಕಾಲ್. ಅದು ಅರೌಂಡ್ 1:5 ಅಂದ್ರೆ 100 ಲೀಟರ್ಸ್ಗೆ 5 ಲೀಟರ್ಸ್ ಆಫ್ ಕೂಲೆಂಟ್ ಯೂಸ್ ಮಾಡ್ತೀವಿ. ಎಥಿಲೈನ್ ಗ್ಲೈಕಾಲ್ 4-2000. ಓಕೆ, ನೀವು ಕೂಲೆಂಟ್, ಇಂಜಿನ್ ಆಯಿಲ್ ಲೆವೆಲ್, ಇನ್ನ ಬ್ಯಾಟ್ರಿ ಚಾರ್ಜಿಂಗ್ ಆಗ್ತಾ ಇದೆಯಲ್ವ ಅಂತ ನೀವು ಕಂಟ್ರೋಲರ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಇನ್ ಕೇಸ್ ಏನಾದ್ರು ನಿಮ್ದು ಯಾಕಂದ್ರೆ ಕಂಟಿನ್ಯೂಸ್ ರನ್ನಿಂಗ್ ಇರಲ್ವಲ್ಲ, ಎಕ್ಸ್ಟರ್ನಲ್ ಚಾರ್ಜರ್ ಅಲ್ಲಿಂದ ಚಾರ್ಜ್ ಆಗ್ತಾ ಇದೆಯಲ್ವ ಅಂತ ಮೆನು ನಂಬರ್ 2 ನೋಡಿದ್ರೆ ಗೊತ್ತಾಗುತ್ತೆ ಬ್ಯಾಟ್ರಿ ಚಾರ್ಜಿಂಗ್ ಎಷ್ಟು ವೋಲ್ಟೇಜ್ ಇದೆ ಅಂತ. ನಿಮ್ಗೆ ಬಿಲೋ 25-26 ಇತ್ತಂದ್ರೆ ಮೇ ಬಿ ಚಾರ್ಜರ್ ಟ್ರಿಪ್ ಆಗಿರುತ್ತೆ ಜಸ್ಟ್. ಯಾಕಂದ್ರೆ ನಾವು ಅಲ್ಲಿ ಯಾವಾಗಲೂ ಮಲ್ಟಿಮೀಟರ್ ನೋಡೋದೇ ನೆಸಿಟಿ ಇಲ್ಲ, ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಯಾಕಂದ್ರೆ ಪ್ಯಾನಲ್ ಅಲ್ಲಿರುತ್ತೆ, ನೀವು ಇಲ್ಲಿ ಬಂದು ಚೆಕ್ ಮಾಡಿದಾಗ ಅದೊಂದು ಅಬ್ಸರ್ವೇಷನ್ ಮಾಡ್ಕೊಳ್ಳಿ. ಆಮೇಲೆ ನೀವೊಂದು ಫಾರ್ ಎಕ್ಸಾಂಪಲ್ ಒಂದು 10 hours 20 hours ರನ್ ಆಗಿರುತ್ತೆ, ಬಂದು ಒಂದು ವಿಜುವಲ್ ಇನ್ಸ್ಪೆಕ್ಷನ್ ಮಾಡೋದು ಒಳ್ಳೇದು. ಇನ್ ಕೇಸ್ ಕೂಲೆಂಟ್ ಏನಾದ್ರು ಲೀಕ್ ಆಗಿದೆಯಾ, ಆಯಿಲ್ ಲೀಕ್ ಆಗಿದೆಯಾ, ಯಾವ್ದಾದ್ರು ಲೂಸ್ ಕನೆಕ್ಷನ್ಸ್ ಯಾವ್ದು ಏನ್ ನಮಗೆ ಮೈನ್ ಒಂದು. ಅದು ಬಿಟ್ರೆ ನಮ್ಮ ಸ್ಟಾಪ್ ಸಲ್ನೈಡ್ ಇವಾಗ ಫಾರ್ ಎಕ್ಸಾಂಪಲ್ ಸ್ಟಾರ್ಟ್ ಮಾಡಕ್ ಹೋಗ್ತೀರಾ, ಸ್ಟಾರ್ಟ್ ಆಗ್ತಾ ಇಲ್ಲ, ಇಂಜಿನ್ ಸುತ್ತಾ ಇದೆ, ಪಿಕಪ್ ಆಗ್ತಾ ಇಲ್ಲ. ಫಸ್ಟ್ ನೀವು ನೋಡ್ಬೇಕಾಗಿರೋದು ಇದು ಯಾವ್ದು ಸ್ಟಾಪ್ ಸಲ್ನೈಡ್ ಎನರ್ಜೈಸ್ ಆಗ್ತಾ ಇದೆಯಲ್ವಾ ಅಂತ ಅದೊಂದು ನೋಡ್ಕೊಳ್ಳಿ. ಅದು ಬಿಟ್ಟು ಆಮೇಲೆ ಆಕ್ಚುಯೇಟರ್ ಫುಲ್ ಆಗ್ತಾ ಇದೆಯಾ ಇಲ್ವಾ, ಇವು ಆಗ್ತಾ ಇದೆ ಅಂದ್ರೆ 100% ಇಂಜಿನ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಫ್ಯೂಯಲ್ ಲೆವೆಲ್ ಒಂದು ಮಿನಿಮಮ್ ಒಂದು ನೀವು ಎಷ್ಟು 300-400 ಇಲ್ಲಿ ಒಂದು 300 ಮಿನಿಮಮ್ 300 ಇರಬೇಕು. ಯಾಕಂದ್ರೆ ವಾಲ್ವ್ ಆಲ್ರೆಡಿ ಒಂದು 2 inch ಹೈಟ್ ಅಲ್ಲಿ ಇರುತ್ತೆ, ಏರ್ ಲಾಕ್ ಆಗೋ ಚಾನ್ಸಸ್ ಇರುತ್ತೆ. ಇನ್ ಕೇಸ್ ಏರ್ ಲಾಕ್ ಆಯ್ತು ಅಂದ್ರೆ ನೀವೇನು ಮಾಡಬೇಡಿ, ಜಸ್ಟ್ ಇದೊಂದು ಇದೆಯಲ್ಲ ಯಾವುದು ಇದೊಂದು ಲೂಸ್ ಮಾಡ್ಕೊಂಡು ಇದೊಂದು ಲೂಸ್ ಮಾಡಿ, ಫುಲ್ ತೆಗೆಯೋದು ಬೇಡ, ಜಸ್ಟ್ ಲೂಸ್ ಮಾಡಿ ಪಂಪ್ ಮಾಡಿದ್ರೆ ಸಾಕು. ಇಲ್ಲಿ ಫ್ಯೂಯಲ್ ಫ್ರೀ ಆಗಿ ಬರ್ತಾ ಇದೆಯಾ ಇಲ್ವಾ,
ಯಾಕಂದ್ರೆ ಇದು ಬಿಚ್ಚಕ್ ಹೋಗ್ಬೇಡಿ, ಇದೆಲ್ಲ ಅಲ್ಯೂಮಿನಿಯಂ ಅಲ್ವಾ, ಅದರಿಂದ ಇದು ಓವರ್ ಟೈಟ್ ಮಾಡಿದ್ರೆ ಹೋಗ್ಬಿಡುತ್ತೆ. ಆ ಪಂಪ್ ಜಸ್ಟ್ ಆಂಟಿ ಕ್ಲಾಕ್ ವೈಸ್ ರೊಟೇಟ್ ಮಾಡಿದ್ರೆ ಮೇಲೆ ಬರುತ್ತೆ, ಎರಡು ಕಡೆ ಪ್ರೆಸ್. ಫ್ಯೂಯಲ್ ಬಂತಾ, ಫ್ಯೂಯಲ್ ಸಿಸ್ಟಮ್ ಓಕೆನಾ, ಫ್ಯೂಯಲ್ ಸಿಸ್ಟಮು. ಆಮೇಲೆ ನಮ್ಮ ಸ್ಟಾಪ್ ಸಲ್ನಾಡ್ ಎನರ್ಜೈಸ್ ಆಗ್ತಾ ಇದೆ ಇಲ್ವಾ, ಆಕ್ಸಿಲೇಟರ್ ಫುಲ್ ಆಗ್ತಾ ಇದೆ ಅಲ್ವಾ, ಇದೆಲ್ಲ ಆಗಿ ಇನ್ ಕೇಸ್ ಇದು ಆಗ್ತಾ ಇದೆ, ಎನರ್ಜೈಸ್ ಆಗ್ತಾ ಇದೆ, ಫ್ಯೂಯಲ್ ಬರ್ತಾ ಇದೆ, ಆಕ್ಸಿಲೇಟರ್ ಫುಲ್ ಆಗ್ತಾ ಇಲ್ಲ ಅಂದ್ರೆ ಅಲ್ಲಿ ನಮ್ಮ MPU ಮ್ಯಾಗ್ನೆಟಿಕ್ ಪಿಕಪ್ ಯೂನಿಟ್ ಇದೆ ನೋಡಿ ಸುರೇಶ್, ಮ್ಯಾಗ್ನೆಟಿಕ್ ಪಿಕಪ್ ಯೂನಿಟ್ ಆ ಕಡೆ. ಅದೇನಾದ್ರೂ ಇನ್ ಕೇಸ್ ಕನೆಕ್ಷನ್ ಏನಾದ್ರು ರಿಮೂವ್ ಆಗಿದೆಯಾ ಅದನ್ನ ನೋಡ್ಕೋಬೇಕು. ಇಲ್ಲ ವೈಬ್ರೇಷನ್ ಅಲ್ಲಿ ಏನಾದ್ರು ಡಿಸ್ಕನೆಕ್ಟ್ ಆದ್ರೆ ನಿಮಗೆ ಇಂಜಿನ್ ಸ್ಟಾರ್ಟ್ ಆಗಲ್ಲ. ಕ್ರ್ಯಾಂಕ್ ಆಗ್ತಾ ಇರುತ್ತೆ, ಇದು ಎನರ್ಜೈಸ್ ಆಗ್ತಾ ಇರುತ್ತೆ, ಫ್ಯೂಯಲ್ ಬರ್ತಾ ಇರುತ್ತೆ, ಇಂಜಿನ್ ಸ್ಟಾರ್ಟ್ ಆಗಲ್ಲ. ಅದು ಮಿನಿಮಮ್ ಅಟ್ಲೀಸ್ಟ್ MPU ಡಿಸ್ಕನೆಕ್ಟ್ ಆಗಿದೆಯಾ ಏನು ಅಂತ ನೋಡ್ಕೋಬೇಕು. ಇದೆಲ್ಲ ಆದ್ರೂ ಇನ್ನೂ ಆಗ್ತಾ ಇಲ್ಲ ಅಂದ್ರೆ ಫರ್ದರ್ ನಾವು ಬರ್ತೀವಿ ನೆಕ್ಸ್ಟ್ ಯಾಕಂದ್ರೆ ಏನ್ ಸರ್ ಆ ರಿಲೇ ಇದೆ, ಸೀನಿಯರ್ಸ್ ಇರ್ತಾರೆ, ಅವ್ರ ಹತ್ರ ಕೇಳಿ. ಇನ್ನೇನಿಲ್ಲ, 2 YN ರಿಲೇ ಬರುತ್ತೆ, ಒಂದು ಸ್ಟಾರ್ಟ್ ಒಂದು ರನ್ ರಿಲೇ. ಇನ್ ಕೇಸ್ ಸ್ಟಾರ್ಟ್ ರಿಲೇ ಇದ್ದು ಕ್ರ್ಯಾಂಕ್ ಆಗುತ್ತೆ, ಸ್ಟಾರ್ಟ್ ರಿಲೇ. ರನ್ ರಿಲೇ ಅಲ್ಲಿ ಹೋಲ್ಡ್ ಆಗ್ಬೇಕದು, ಅಂದ್ರೆ ನಮ್ಮ ಪ್ರೋ ಆಕ್ಟ್ಗೆ ಕಂಟಿನ್ಯೂಸ್ ಸಪ್ಲೈ ಕೊಡಬೇಕು. ಅದು ಕೊಟ್ಟಿಲ್ಲ ಅಂದಾಗ ಆಕ್ಸಿಲೇಟರ್ ಸಿಗ್ನಲ್ ಹೋಗ್ಬೇಕು. ಓಕೆ, ನೆಕ್ಸ್ಟ್ ನೀವು ಪ್ಯಾರಾಮೀಟರ್ಸ್ ನೋಡ್ಕೋಬೇಕು. ಆಯಿಲ್ ಪ್ರೆಷರ್ ಎಷ್ಟಿದೆ, ಕೂಲೆಂಟ್ ಟೆಂಪರೇಚರ್ ಏನು, ವೋಲ್ಟೇಜ್ ಏನು, RPM, ಬ್ಯಾಟ್ರಿ ಚಾರ್ಜಿಂಗ್ ಆಗ್ತಾ ಇದೆ ಅಲ್ವಾ, ಇವನ್ ರನ್ ಆದ್ಮೇಲೂ ಬ್ಯಾಟ್ರಿ ಚಾರ್ಜ್ ಆಗ್ತಾ ಇದೆಯಲ್ವಾ ನೋಡ್ಕೋಬೇಕು. ಥ್ರೂ ಡೈನಮೋ ಇಮಿಡಿಯೇಟ್ ಒಂದು ವಿತಿನ್ 10 ಮಿನಿಟ್ಸ್ ಅಲ್ಲಿ 28.5, 26, 28.6 ಹೋಗ್ಬಿಡುತ್ತೆ. ಇದ್ರಲ್ಲಿ ಫಾಸ್ಟ್ ಚಾರ್ಜಿಂಗ್ ಅರೌಂಡ್ 70 amps ಲೋಡ್ ಫಾಸ್ಟ್ ಚಾರ್ಜಿಂಗ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ನೀವು ಲೋಡ್ ಸಿಂಕ್ ಮಾಡಿ ಲೋಡ್ ಆಗ್ತಿರಲ್ಲ, ಒಂದು ರೌಂಡ್ ಬಂದು ನೋಡ್ಕೊಂಡು ಹೋಗೋದು ಒಳ್ಳೆ. ನೀವು ಲಾಗ್ ಬರೀತೀರ ಸರ್, ಡೀಸೆಲ್ ಆಗಲ್ಲ ಅಲ್ಲೇ ಇರುತ್ತೆ. ಅವಾಗ ನಮ್ಗೆ ಅಟ್ಲೀಸ್ಟ್ ಲಾಗ್ ಬರೆಯೋದ್ರಿಂದ ಲೋಡ್ ಪ್ಯಾಟರ್ನ್ ಇನ್ ಕೇಸ್ ಏನಾದ್ರು ಕಂಪ್ಲೇಂಟ್ಸ್ ಇದ್ರೆ ಫರ್ದರ್ ಏನು ಯಾವ ಲೋಡಲ್ಲಿ ಆಯ್ತು, ಯಾಕಾಯ್ತು, ಇನ್ವೆಸ್ಟಿಗೇಷನ್ ಈಸಿ ಆಗುತ್ತೆ. ಅದು ಇಂಪಾರ್ಟೆಂಟ್. ಆಮೇಲೆ ನೀವೇನಾದ್ರೂ ಆಯಿಲ್ ಟಾಪ್ ಅಪ್ ಮಾಡೋದು, ಕೂಲೆಂಟ್ ಟಾಪ್ ಅಪ್ ಮಾಡೋದು, ಇವೆಲ್ಲ ಒಂದು ಹಿಸ್ಟ್ರಿಯಲ್ಲಿ ರೆಕಾರ್ಡ್ ಮಾಡಿರೋದು ಒಳ್ಳೇದು. ನಿಮ್ ಕಡೆಯಿಂದ ಏನಾದ್ರು ಜಾಬ್ಸ್ ಮಾಡಿದಾಗ ಹಿಂಗೂ ಹಿಸ್ಟ್ರಿ ಕಾರ್ಡಲ್ಲಿ ಬರೀತಾರಲ್ಲ, ಅದು ಎಂಟ್ರಿ ಮಾಡಿಟ್ರೆ ಯೂಸ್ ಆಗುತ್ತೆ. ಹೇಳಿ, ಕೇಳ್ರಿ. ಆ ಸೈಡ್ಗೆ ನಮ್ದು ಈಗ ಫ್ಯೂಲ್ ಪಂಪ್ ಉಂಟು, ಈ ಸೈಡ್ಗೆ ಬರ್ಬೇಕಾದ್ರೆ ಹೇಗೆ ಬರುತ್ತದೆ? ಅಲ್ಲಿಂದ ಡೈರೆಕ್ಟ್ ಬರುತ್ತಾ ಇಲ್ಲಿ ವಾಟರ್ ಸಪರೇಟರ್ ಇಂದ 2 ಲೈನ್ ಮಾಡಿದ್ದಾನೆ. ವಾಟರ್ ಸಪರೇಟರ್ ಆದ್ಮೇಲೆ ಅಲ್ಲೊಂದು ಜಂಕ್ಷನ್ ಇದೆ, ಆ ಜಂಕ್ಷನ್ ಇಂದ ರೈಟ್ ಬ್ಯಾಂಕ್ ಒಂದು, ಲೆಫ್ಟ್ ಬ್ಯಾಂಕ್ ಒಂದು. ಇದು ರೈಟ್ ಬ್ಯಾಂಕ್, ಅದು ಲೆಫ್ಟ್ ಬ್ಯಾಂಕ್. ಆಕ್ಚುಲಿ ನಾವು ಯಾವತ್ತು ಈ ತರ ನೋಡಿ, ಟುವರ್ಡ್ಸ್ ರೇಡಿಯೇಟರ್, ಲೆಫ್ಟ್ ರೈಟ್. ಸಿಲಿಂಡರ್ ನಂಬರ್ 1 ಇದು 1 to 8 9 to 16. ಓಕೆ, ಅದೇ ಮೋಟ್ರ್, ಅದು ಪಂಪು ಎಲ್ಲ ಇಲ್ಲಿ ಸಪರೇಟ್ ಇದೆ. ಇದು ಸಪರೇಟ್ ಸರ್. ಇಲ್ಲಿ ಒಂದು ಪಂಪ್ ಇದೆ ನೋಡಿ, ಇಲ್ಲಿ ಇದೆ ನೋಡಿ. ಇದು ಒಂದು ಈ ಬ್ಯಾಂಕ್ಗೆ, ಇದು ಆ ಬ್ಯಾಂಕ್ಗೆ, ಅದು. ಈಗ ಅಲ್ಲಿಂದ ಪ್ರೆಷರ್ ಇಲ್ಲಿಗೆ, ಇಲ್ಲಿ ನೋಡಿ, ಅಲ್ಲಿಂದ ಪ್ರೆಷರ್ ಇಲ್ಲಿಗೆ ಅಂದ್ರೆ ಗ್ರಾವಿಟೇಷನ್ ಫೋರ್ಸ್ಗೆ ಇಲ್ಲಿವರೆಗೂ ಬರುತ್ತೆ. ಇದು ಸಕ್ ಮಾಡುತ್ತೆ. ಒನ್ಸ್ ಇಂಜಿನ್ ಸ್ಟಾರ್ಟ್ ಆದ್ಮೇಲೆ ಸಕ್ಷನ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ಬಂದಿದೆ ನೋಡಿ, ಇಲ್ಲಿ ಬಂದು ಇಲ್ಲಿ ಫಿಲ್ಟರ್ ಆಗಿ ಮತ್ತೆ ಏನಾಗಿದೆ, ಇಲ್ಲಿ ಫಿಲ್ಟರ್ ಆಗುತ್ತೆ, ಮೈನ್ ಫಿಲ್ಟರ್. ಇವೆರಡು ಫಿಲ್ಟರ್ ಆದ್ಮೇಲೆ ನೆಕ್ಸ್ಟ್ ಪಂಪ್ಗೆ ಹೋಗುತ್ತೆ. ನೀವು ಇಲ್ಲಿ ಬಿಚ್ಚೋದ್ ಬೇಕಾಗಿಲ್ಲ, ಇಲ್ಲಿ ಲೂಸ್ ಮಾಡಿ ಪಂಪ್ ಹೊಡೆದ್ರೆ ಸಾಕು. ನೋಡಿ, ಇಲ್ಲಿ ಕೊಟ್ಟಿದ್ದಾನಲ್ಲ, ಇಲ್ಲಿ ಲೂಸ್ ಮಾಡಿ ಪಂಪ್ ಹೊಡೆದ್ರೆ ಸಾಕು. ಅರ್ಥ ಆಯ್ತಾ? ಸೇಮ್ ಆ ಕಡೆ ಏನಂಗಿದೆ, ಸೇಮ್ ಆಸ್ ಇಟ್ ಈಸ್, ಸೇಮ್ ಪಂಪು, ಸೇಮ್ FIP ಪಂಪು, ಸೇಮ್ ಲೈನು, ಸೇಮ್ ರಿಟರ್ನ್ ಲೈನು ಎಲ್ಲ ಇದೆ. ಅಲ್ಲಿ ಏನಾಗಿದೆ, ಟ್ಯಾಂಕ್ ಟು ವಾಟರ್ ಸಪರೇಟರ್ ಒಂದೇ. ವಾಟರ್ ಸಪರೇಟರ್ ಟು ಜಂಕ್ಷನ್, ಆ ಜಂಕ್ಷನ್ ಅಲ್ಲಿ 2 ವೇ ಇದೆ, ಒಂದು ರೈಟ್ ಒಂದು ಲೆಫ್ಟ್. ರಿಟರ್ನ್ ಅಷ್ಟೇ, ರಿಟರ್ನ್ ಇಲ್ಲಿದು ಪ್ಲಸ್ ಲೆಫ್ಟ್ ಬ್ಯಾಂಕು ಒಂದು ಜಂಕ್ಷನ್ಗೆ ಹೋಗುತ್ತೆ. ಅಲ್ಲಿಂದ ಒಂದೇ ಸಿಂಗಲ್ ಪೈಪ್ ಡೇ ಟ್ಯಾಂಕ್. ಇಲ್ಲಿದ್ದು ಕೂಡ ಅಲ್ಲೇ ಕಲೆಕ್ಟ್ ಆಗಿ ಒಂದೇ ಪೈಪ್. ಬೇಕಾದ್ರೆ ಆ ಕಡೆ ಬನ್ನಿ, ನಿಮ್ಗೆ ತೋರಿಸ್ತೀನಿ. ಅಲ್ಲಿ ಜಂಕ್ಷನ್ ಇದೆ, ಅಲ್ಲಿ T ಟೈಪ್ ಹಾಕಿ. ಅದು ದೊಡ್ಡದು ಉಂಟು ಆ ಜಂಕ್ಷನ್, ಅಂದ್ರೆ ಅಲ್ಲಿ 2 ಪೈಪ್. ಯಾವ್ದು ದೊಡ್ಡದಿದೆ? ಒಂದು ಸಪ್ಲೈ, ಒಂದು ರಿಟರ್ನ್.